ಹಾಗೆ ಈ ಒಂದು ಪ್ರತಿಷ್ಠಿತ ಶಿಕ್ಷಣ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥ ಮಂಡ್ಯ ಜಿಲ್ಲೆಯ ಜನಪ್ರಿಯ ಮಾಜಿ ಶಾಸಕರಾದಂಥ ಶ್ರೀ ಎಂ ಶ್ರೀನಿವಾಸರವರೇ ಹಾಗೂ ಕೆ ವಿ ಶಂಕರೇಗೌಡರು ಮತ್ತು ಆನಂದ ಶಿಕ್ಷಣ ಸಂಸ್ಥೆಯ ಕುರಿತಾಗಿ ಇದೀಗ ತಾನೇ ಸುದೀರ್ಘವಾಗಿ ಮಾತನಾಡಿದಂಥ ಮಾಜಿ ಶಾಸಕರು ಹಾಗೂ ಗೌರವಾಧ್ಯಕ್ಷರು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಶ್ರೀ ಕೆ ಟಿ ಶ್ರೀಕಂಠೇಗೌಡ್ರೆ, ಚೇರ್ಮನ್ ಆದಂಥ ಕೆ ಟಿ ಹನುಮಂತರವರೇ, ಹಾಗೆ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಗಿಣಿಸ್ವಾಮಿರವರೇ, ಖಜಾಂಚಿಗಳಂತ ಎಂ ಪಿ ಸ್ವಾಮಿಗೌಡ್ರೆ, ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಸಾರ್ವಜನಿಕರೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ಕೂಡ ಈ ದಿನದ ವಿಶೇಷ. ಯಾಕಂದರೆ ಎಲ್ಲ ಕಡೆ ಇವತ್ತು ಚಾಮುಂಡಿ ಹಬ್ಬ ಆಗ್ತಾ ಇದೆ. ನಮ್ಮ ಮನೆ ಪಕ್ಕದಲ್ಲಿ ತಿರುಗಾಡಕ್ಕೆ ಆಗ್ತಿರಲಿಲ್ಲ, ಅಷ್ಟು ದೊಡ್ಡದಾಗಿ ಅನುದಾನ ಮಾಡ್ತಿದ್ದಾರೆ. ಈಗಲೂ ಕೂಡ ಮೈಸೂರಿಗೆ ಹೋಗಬೇಕು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಅಲ್ಲೂ ಕೂಡ ಹಬ್ಬ ಆಚರಣೆ ಆಗ್ತದೆ. ಒಂದು ವಿಶೇಷವಾದ ದಿನದಂದು ಇವತ್ತು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿರೋದು ಬಹಳ ಸಂತೋಷದ ಸಂಗತಿ. ಹಾಗೇನೆ ನಿತ್ಯ ಸಚಿವರಂತೆ ಇಡೀ ನಾಡಿನಾದ್ಯಂತ, ಬರೀ ಮಂಡ್ಯ ಅಲ್ಲ, ಎಲ್ಲ ಕಡೆ ಕೂಡ ಖ್ಯಾತಿಯನ್ನ ಗೌರವವನ್ನು ಪಡೆದಿರುವಂತಹ ಶಂಕರೇಗೌಡರ ಹೆಸರಿನಲ್ಲಿ ಆಯೋಜಿಸುವಂತಹ ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡರೂ ಕೂಡ ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತೀನಿ. ನಿನ್ನೆ ಕೂಡ ನಾವು ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ನಮ್ಮ ಕಾವ್ಯ ಶ್ರೀನಿವಾಸ ಮೂರ್ತಿ ಅಂತೇಳಿ ಅವರು ಬೆಂಗಳೂರಿನ ಕವಿ ಇದ್ದಾರೆ. ಅವರ ಒಂದು ಕವಿತೆ ಬಹಳ ಜನಪ್ರಿಯವಾಗಿದೆ. ಅದ್ರ ಮೊದಲು ಸಾಲು ಬರೋದು ಏನಂತ ಅಂತಂದ್ರೆ, ದೇವರಾಗಲು ಹೊರಟ ದೇವರಾಗಲಿಲ್ಲ, ಮನುಜನಾಗಲು ಹೊರಟ ದೇವರಾಗನಲ್ಲ ಅಂತೇಳಿ. ದೇವರಾಗಬೇಕು ಅಂತ ಎಷ್ಟೆಷ್ಟೋ ಜನ ಸ್ವಾಮಿಗಳಾಗ್ತಾರೆ, ತಪಸ್ ಮಾಡ್ತಾರೆ, ದೇವರಾಗಲಿಲ್ಲ. ಆದ್ರೆ ನಾನು ಮನುಷ್ಯರ ಮಧ್ಯೆ ಇದ್ದು ಸಮಾಜ ಸೇವೆ ಮಾಡಿಬಿಟ್ಟು ನಾನು ಆನಂದ ಕಾಣ್ತೀನಿ ಅಂತ ಹೊರಟ್ರಲ್ಲ, ಅವ್ರು ದೇವರಾಗುತ್ತಾರೆ. ಆ ಮಾತು ಶಂಕರೇಗೌಡರು ಗಮನಿಸುತ್ತೆ. ಅವರು ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಒಂದು ಪ್ರತಿಷ್ಠೆಯ ಸಾಧನವಾಗಿ ಅನ್ಕೊಳ್ಳಿಲ್ಲ. ಶಿಕ್ಷಣದ ಮುಖಾಂತರ ಸಮಾಜವನ್ನು ಮೇಲೆತ್ತಬೇಕು ಅಂತ ಹೇಳಿ ಹೊರಟಂತ ಅವರು ಶಿಕ್ಷಣ ಸಚಿವರಾಗಿದ್ದಂಥವ್ರು. ಅಂಥವರ ಒಂದು ಹೆಸರಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಶಿಕ್ಷಣ ಸಂಸ್ಥೆಗೆ ಇವತ್ತು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದಕ್ಕಿಂತ ಅರ್ಥಪೂರ್ಣವಾದ ಪ್ರಶಸ್ತಿ ಸಮಾರಂಭ ಇನ್ನೊಂದಿಲ್ಲ ಅಂದ್ರೆ ನನ್ನ ಭಾವನೆ. ನಾವು ಇಲ್ಲಿವರೆಗೂ ಕೂಡ, ನಾನು ಮೈಸೂರಲ್ಲಿರೋದು, ಮಾದೇಪುರ ಕೂಡ ಮಂಡ್ಯ ಜಿಲ್ಲೆಗೆ ಸೇರಿದ್ರು ಕೂಡ ನಮಗೂ ಕೂಡ ಹತ್ರ ಇದೆ. ನಾವು ಮಾದೇಪುರಕ್ಕೆ ಬಹಳಷ್ಟು ಸರಿ ಹೋಗಿದ್ದೀವಿ. ಯಾತಕ್ಕೆ ಅಂತಂದ್ರೆ ಅಲ್ಲೊಂದು ಶೂಟಿಂಗ್ ಮನೆ ಇದೆ ಅಂತೇಳಿ, ಆ ಶೂಟಿಂಗ್ ನೋಡಕ್ಕೆ ಅಂತ ಹೋಗ್ತಾ ಇದ್ವಿ ಮಕ್ಕಳು. ಬಹಳಷ್ಟು ಸರಿ ಬಹಳಷ್ಟು ಸಿನಿಮಾ ಆಕ್ಟರ್ಗಳನ್ನ ನೋಡಕ್ ಹೋಗ್ತಾ ಇದ್ವಿ. ಆದ್ರೆ ಇದೆಲ್ಲಕ್ಕೂ ಮೀರಿ ಅದೊಂದು ಶಿಕ್ಷಣ ಸಂಸ್ಥೆ ಇದೆ, ಆನಂದ ಶಿಕ್ಷಣ ಸಂಸ್ಥೆ. ಅದು 1974 ಕೂಡ ಸುಮಾರು 52 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 650 ಮಕ್ಕಳು ಓದ್ತಾ ಇದ್ದಾರೆ. ಅದು ಶುರುವಾಗಿದೆ ತೆಪ್ಪದ ಮುಖಾಂತರ ಜನ ಬರೋ ರೀತಿ. ಆ ಒಂದು ಪರಿಸ್ಥಿತಿ ಶುರುವಾಗಿ ಇಷ್ಟು ದಿನ ಕಾರ್ಯನಿರ್ವಹಿಸ್ಕೊಂಡು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ನಿಜವಾಗ್ಲೂ ಇದೊಂದು ಹೆಮ್ಮೆಯ ಸಂಕೇತ. ಇಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ ಅಂತ ಹೇಳುದು ಎಷ್ಟು ಖುಷಿಯಾಗುತ್ತೆ ನೋಡಿ. 50 ವರ್ಷದಲ್ಲಿ ಅದು ಬೃಹತ್ ಮಟ್ಟದಲ್ಲಿ ಬೆಳೆದು ಆ ಒಂದು, ಈಗ ನಾವು ಹೇಳ್ತೀವಿ ನಮ್ಮ ಈ ಒಂದು ಭಾರತದಲ್ಲಿ 1947ಕ್ಕೂ ಈಗಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಶಿಕ್ಷಣದ ಮಟ್ಟ ಏರಿದೆ ಅಂತೇಳಿ. ಒಂದು ಸರ್ವೆ ಪ್ರಕಾರ ಆಗಿದೆ ಬರೀ 18% ನಮ್ಮ ಲಿಟ್ರಸಿ ರೇಟ್. ಈಗ ಅದು 81% ಆಗಿದೆ. ಸಂಪೂರ್ಣವಾಗಿ ಚಿತ್ರಣ ಚೇಂಜ್ ಆಗಿದೆ. ಅದು ಯಾಕಾಯ್ತು ಅಂತಂದ್ರೆ ಸಿಟಿಲಿ ಇರೋರು ಓದ್ತಾನೆ ಇದ್ರು. ಮೊದಲಿಂದು ಏನು ಅಂತದೇನಿರ್ಲಿಲ್ಲ, ಎಲ್ಲ ಕಡೆ ಕೂಡ ಶಿಕ್ಷಣ ಸಂಸ್ಥೆಗಳಿತ್ತು. ರೂರಲ್ ಇರ್ಲಿಲ್ಲ. ಯಾವಾಗ ರೂರಲ್ ಅಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಬೆಳವಣಿಗೆಯಾಗಿ ಯಶಸ್ವಿಯಾಗಿ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ರು, ಅವಾಗ ಇದು 18 ಇದು 81% ಆಗಿದೆ.
ಅದರಲ್ಲಿ ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯ ಪಾಲು ಕೂಡ ಬಹಳ ದೊಡ್ಡ ಮಟ್ಟದ್ದು ಅಂತ ಹೇಳ್ತಾ, ಇವತ್ತು ನಮ್ಮ ಶಂಕರೇಗೌಡರು ಹೇಳಿದಾಗೆ ಇವತ್ತು ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಮಕ್ಕಳ ಅಭಿವೃದ್ಧಿಗೆ ಇಂಗ್ಲಿಷ್ ಶಿಕ್ಷಣ ಕೂಡ ಕೊಡೋದು ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಕನ್ನಡ ನಮ್ಮ ಮಾತು ನೋಡಿ ನಾವು ಎಲ್ಲಿ ಉಪಯೋಗಿಸ್ಬೇಕು ಅಲ್ಲೆಲ್ಲ ಉಪಯೋಗಿಸ್ಬೇಕು, ಯಾವುದಕ್ಕೂ ಕೂಡ ಅಲ್ಲ. ಜೊತೆಗೆ ಶಿಕ್ಷಣದ ಜ್ಞಾನ ಹೆಚ್ಚಿಸ್ಕೊಳ್ಳಿಕ್ಕೆ ಅವರ ಭವಿಷ್ಯ ದೃಷ್ಟಿಯಿಂದ ಇಂಗ್ಲಿಷ್ ನಲ್ಲಿ ಕೂಡ ಮಾಡೋಂತಾಗುತ್ತೆ. ಅದರಲ್ಲೂ ಕೂಡ ರೂರಲ್ ಜೊತೆಗೆ ಹಿಂದೆ LKG UKG ಕೂಡ ನಾವು ಹಾಕೊಡ್ಬೇಕು, ಮುಂದೆ ಅಡ್ಮಿಷನ್ ಆಗ್ಬೇಕಾದ್ರೆ ಜಾಸ್ತಿ ಅಂತ ಅದೊಂದನ್ನ ಜಾರಿಗೆ ತಂದ್ವಿ. ಆದ್ರೆ SLC ಆದ್ಮೇಲೆ PUC ಕೂಡ ಅಷ್ಟೇ ಅಗತ್ಯ ಇದೆ ಈಗ. ಅದಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಅಷ್ಟೊಂದು ಎಲ್ಲ ಕಡೆ ಕೂಡ ಪಾಪ್ಯುಲರ್ ಆಗ್ತಾ ಇರೋದು. ಈ ದಿಸೆಯಲ್ಲಿ ಆನಂದ ಶಿಕ್ಷಣ ಸಂಸ್ಥೆ ಕೂಡ ಮುಂದೆ PUC ಅದರಲ್ಲೂ ಕೂಡ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದಷ್ಟು ರೂರಲ್ನವ್ರಿಗೆ ಆ ಒಂದು ಶಾಖೆಗಳನ್ನು ತೆರೆದ್ರೆ ಖಂಡಿತ ಮಾದೇವಪುರದ ಹುಡುಗರು ಈ ಫಾರಿನ್ಗಳಿಗೂ ಹೋಗಿ ಅವರು ಕೆಲಸ ನಿರ್ವಹಿಸೋ ಮಟ್ಟಕ್ಕೆ ಆಗುತ್ತೆ. ಅದನ್ನು ಆದಷ್ಟು ಬೇಗ ಅವರ ಒಂದು ಸಂಸ್ಥೆ ಒಳಗೊಳ್ಳುವಂತ ಶಕ್ತಿ ಅವ್ರಿಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಆನಂದ ಶಿಕ್ಷಣ ಸಂಸ್ಥೆಗೆ ನಾನು ಅಭಿನಂದನೆಗಳನ್ನ ತಿಳಿಸಿ, ಜೊತೆಗೆ ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಜನರನ್ನ ಪ್ರೋತ್ಸಾಹ ಮಾಡಿ ಜವಾಬ್ದಾರಿಯನ್ನ ಹೆಚ್ಚಿಸ್ತಾ ಇದೆ. ಬರೀ ಇದೊಂದೇ ಅಲ್ಲ, ಶಂಕರೇಗೌಡ ಪ್ರಶಸ್ತಿ ನಾನು 3 ಪ್ರಶಸ್ತಿನ ನೋಡಿದೆ. ಕರಿಪುರ ರೂರಲ್ ಶಾಲೆ ಕೊಟ್ಟಂತದ್ದು ಕರಿಯಪ್ಪ ಅವರಿಗೆ, ಹಾಗೆ ಈಗ ಕೊಡ್ತಾ ಇರೋಂಥದ್ದು. ಜೊತೆ KR ಪೇಟೆಯಲ್ಲೂ ಕೂಡ ಅವರು ಗ್ರಾಮ 3 ವರ್ಷದಲ್ಲಿ 1 ವರ್ಷ ಹೇಗ್ ಬರುತ್ತೋ ಗೊತ್ತಿಲ್ಲ, ಅಷ್ಟು ಬೇಗ ಬಂದ್ಬಿಡ್ತಾ ಇದೆ. ಬಟ್ ಪ್ರಶಸ್ತಿ ಮಾತ್ರ ನಿಲ್ಲಿಸ್ತಾ ಇಲ್ಲ, ಅವರು ನಿರಂತರ ಕೊಡ್ತಾ ಇದ್ದಾರೆ. ಜೊತೆಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಕೂಡ ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗೆ ಮರಿಗೌಡ ನಮ್ಮ ರಕ್ಷಿತ್ ರಾಜ್ ಅವರು ಕೊಟ್ರು ಒಂದು ತೋಟಗಾರಿಕಾ ದಾನಿಯಾಗಿದ್ದಂತ ಮರಿಗೌಡ ಸ್ಮಾರಕ MH ಮರಿಗೌಡ ಸ್ಮಾರಕ ಆ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವಂತ ಕೆಲಸವನ್ನು ಕೂಡ ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಅವರು ಕೂಡ ಒಂದು ಸಂಸ್ಥೆ ಅರ್ಥಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಕರ್ನಾಟಕ ಸಂಘವನ್ನ ಇಂಥ ಒಂದು ಅತ್ಯುತ್ತಮ ಕಾರ್ಯಗಳಿಗೆ ಉಚಿತವಾಗಿ ನೀಡುವುದರ ಮುಖಾಂತರ ತಮ್ಮ ಒಂದು ಕನ್ನಡದ ಬಗ್ಗೆ ಸಮಾಜದ ಬಗ್ಗೆ ಬದ್ಧತೆಯನ್ನು ಪ್ರದರ್ಶಿಸಿದಂತ ಜಯಪ್ರಕಾಶ್ ಗೌಡರ ನೇತೃತ್ವದ ಕರ್ನಾಟಕ ಸಂಘಕ್ಕೂ ಕೂಡ ಮೊನ್ನೆ ತಾರೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಕರ್ನಾಟಕ ಸಂಘ ಅಲ್ಲೂ ನೋಡಿದೆ. ಕರ್ನಾಟಕದಲ್ಲಿ ಒಂದು 4-5 ಕಡೆ ಇದೆ, ಬಹಳ ಜೋರಾಗಿ ಬೆಳೆದಿದೆ ಕರ್ನಾಟಕ ಸಂಘ. ಅಲ್ಲೂ ನಮ್ಮ ಉಚಿತವಾಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದು ಕೂಡ ಜೋರಾಗಿದೆ. ಆದ್ರೆ ಮಂಡ್ಯದ ಜೋರಾಗಿ ಯಾರು ಕರ್ನಾಟಕ ಸಂಘ ಕಟ್ಟಿಲ್ಲ, ಅದು ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಕಟ್ಟಿದ್ದಾರೆ. ಅವರು ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂತ KT ಹನುಮಂತರವ್ರಿಗೂ ಕೂಡ ನನ್ನ ಮಾತಿನಿಂದ ವಿನಮಿಸಿ ನಮಸ್ಕಾರ. ಕಾರ್ಯಕ್ರಮವನ್ನ